ಜಯಂತಿ ಇಷ್ಟಕ್ಕೆ ಮುಗಿಯಲಿಲ್ಲ. ಅಣ್ಣ ಅವರು ತೆರೆಯ ಮೇಲೆ ಇನ್ನೂ ಅನೇಕ ನಟಿಯರ ಜೊತೆಗೆ ಅಭಿನಯಿಸಿದ್ರು. ಅದರಲ್ಲಿ ಪರಭಾಷೆಯಿಂದ ಬಂದ ನಟಿಯರೂ ಇದ್ರು. ರಾಜ್ ಅಷ್ಟು ಹೊತ್ತಿಗೆ ಎತ್ತರಕ್ಕೆ ಬೆಳೆದಿದ್ರು. ಅವರ ವಿನಯ, ಸಜ್ಜನಿಕೆ ಈ ನಟಿಯರನ್ನ ಬೆರಗುಗೊಳಿಸಿತು. ಹಿರಿಯ ಕಲಾವಿದರ ಜೊತೆಗೆ ಕನ್ನಡ ಚಲನಚಿತ್ರ ರಂಗದಲ್ಲಿ ನಾನು ಕೆಲಸ ಮಾಡಿದ್ದು ಯಾವತ್ತಿಗೂ ನಾನು ಮರೆಯೋಲ್ಲ. ಅದು ಅಣ್ಣ ಅವರು ರಾಜ್ಕುಮಾರ್ ಅವ್ರ ಜೊತೆಗೆ ಸಾರ್ವಭೌಮ, ನಟ ಸಾರ್ವಭೌಮ, ಅಮರಜೀವಿ ಅಂಥ ಒಂದು ದೊಡ್ಡ ನಟರ ಜೊತೆಗೆ, ಮಹಾನ್ ಜೊತೆಗೆ ನಾನು ಎಷ್ಟೋ ಪಿಕ್ಚರ್ಸ್ ಮಾಡಿದ್ದೀನಿ. ಫಸ್ಟ್ ಪಿಕ್ಚರ್ ಐ ಥಿಂಕ್ ಇಟ್ ವಾಸ್ ಮಹಿಷಾಸುರ ಮರ್ದಿನಿ, ಕನ್ಯಾರತ್ನ, ಸಾಕು ಮಗಳು, ಆಮೇಲೆ ತಾಯಿಗೆ ತಕ್ಕ ಮಗ. ಎಲ್ಲರೂ ಕೇಳಿದರು ಅವ್ರ ಜೊತೆಗೆ ನೀವು ಕಥಾನಾಯಕಿಯಾಗಿ ನಟಿಸಿಟ್ಟು ಆಮೇಲೆ ಯಾಕೆ ನೀನು ಈ ಥರ ಮಾಡಬೇಕಾಯ್ತೆ ಅಂತ ಕೇಳಿದರು. ಇಲ್ಲ, ಅಂಥ ಮಹಾನಿಗೆ ನಾನು ತಾಯಿ ಪಾತ್ರ ಅಲ್ಲ, ಅಜ್ಜಿ ಪಾತ್ರನೂ ಮಾಡೋಕ್ಕೂ ನಾನು ತಯಾರು ಅಂತ ಹೇಳೋದು. ಅದು ಆ್ಯಕ್ಟಿಂಗ್ ತಾನೇ, ಅದರಲ್ಲಿ ಏನು ತಪ್ಪಿದೆ. ರಾಜ್ಕುಮಾರ್ ಅವ್ರ ಜೊತೆಯಲ್ಲಿ ಒಂದು 6-7 ಪಿಕ್ಚರ್ ಮಾಡಿದ್ದೀನಿ. ತುಂಬ ಒಳ್ಳೆ ಕ್ಯಾರೆಕ್ಟರ್ಸು. ಅವ್ರ ಜೊತೆಯಲ್ಲಿ ಆ್ಯಕ್ಟ್ ಮಾಡುವಾಗ ಎಷ್ಟೋ ಸಂತೋಷವಾಗಿರ್ತಾಯಿತ್ತು. ಯಾಕಂದರೆ ಅವರು ಒಳ್ಳೆ ಆರ್ಟಿಸ್ಟು, ಹೈಲಿ ಟ್ಯಾಲೆಂಟೆಡ್. ಅವ್ರ ಜೊತೆಯಲ್ಲಿ ಆ್ಯಕ್ಟ್ ಮಾಡಬೇಕಂದ್ರೆ ನಮಗೆ ಭಾಳ ಅದೃಷ್ಟ ಅಂತ ತಿಳ್ಕೊಳ್ತಾ ಇದ್ದೀನಿ. ಅವ್ರ ಫ್ಯಾಮ್ಲಿ ಕೂಡ ಭಾಳ ಫ್ರೀಯಾಗಿ ನಮ್ಮ ಜೊತೆಯಲ್ಲಿ ಎಲ್ಲ ಫ್ರೆಂಡ್ಲಿಯಾಗಿ ಇರ್ತಾಯಿದ್ರು. ಸ್ವರ್ಣಗರಿ ಟೈಮ್ನಲ್ಲಿ ಒಂದು ಡ್ಯೂಯೆಟ್ ಸಾಂಗ್ ನಡೀತಾಯಿದ್ರು ಮಡ್ರಾಸ್ನಲ್ಲಿ. ಆಮೇಲೆ ಅವರು ರಾಜ್ಕುಮಾರ್ ಅವರು ಹೆಂಡತಿಯವರು ಪಾರ್ವತಮ್ಮ ರಾಜ್ಕುಮಾರ್ ಅವರು ಬಂದಿದ್ದಾರೆ. ಅವರು ಫಸ್ಟ್ ನಾನು ನೋಡಿರೋದೇ ಅದೇ ಫಸ್ಟ್ ಟೈಮು. ಅವ್ರು ಹೇಳಿದ್ದಾರೆ, ನಮ್ಮ ಹೆಂಡತಿರಿ ಅವರು ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅವ್ರು ತುಂಬ ಚೆನ್ನಾಗಿ ಮಾತಾಡಿದರು. ಅವರು 5 ತಿಂಗಳು ಪ್ರೆಗ್ನೆಂಟು ಶಿವರಾಜ್ಕುಮಾರ್ನ. ಅದು ತುಂಬ ಆಮೇಲೆ ತುಂಬ ಸಂತೋಷವಾಗಿತ್ತು ನಮಗೆಲ್ಲ. ನಾನು ಒಂದು 6-7 ಪಿಕ್ಚರ್ ಮಾಡಿದ್ದೀನಿ. ರಾಜ್ಕುಮಾರ್ ಸರ್ ಅವ್ರ ಹತ್ರ ಕಲ್ತ್ಕೋಬೇಕು ಅಂದರೆ ರೆಸ್ಪೆಕ್ಟ್. ಚಿಕ್ಕವರಾದರೂ ಸರಿ, ದೊಡ್ಡವರಾದರೂ ಸರಿ, ಆ ಚಿಕ್ಕ ಹುಡುಗರಾದರೂ ಸರಿ, ಯಾರಾದರೂ ಅವ್ರು ಬಂದು ವಿಶ್ ಮಾಡಿದ್ರೆ ಎದ್ದು ನಿಂತು ನಮಸ್ತೆ ಅಂತ ಹೇಳ್ತಾರೆ. ಫಸ್ಟ್ ಅವ್ರ ಹತ್ರದಿಂದ ಕಲ್ತ್ಕೊಂಡಿದ್ದು ನಾನು ಅದೇ. ಅವ್ರನ್ನ ನೋಡಿ ನಾವು ತುಂಬ ಕಲ್ತ್ಕೋಬೇಕು. ಅವ್ರು ಹೇಳ್ತಾರೆ, ಯಾಕೆ ಎಷ್ಟು ದಪ್ಪ ಇದ್ದೀರಾ, ನೀವು ಯೋಗ ಮಾಡಿ, ಎಕ್ಸಸೈಸ್ ಮಾಡಿ, ಡಯಟ್ನಲ್ಲಿರಿ ಅಂತ ಹೇಳಿ ನಮ್ಗೆ ಜಾಸ್ತಿ ಊಟ ಎಲ್ಲ ಕೊಟ್ಬಿಟ್ಟು ಅವ್ರು ಕಡಿಮೆ ಮಾಡ್ತಾರೆ. ಈ ಥರ ಎಲ್ಲ ಡಯಟ್ ಇರ್ರಿ, ಚೆನ್ನಾಗಿರುತ್ತೆ ನಿಮಗೆ ಅಂತೆಲ್ಲ ಹೇಳ್ತಾರೆ. ಆಮೇಲೆ ಸ್ಯಾರ್ ಅವ್ರ ಜೊತೆ ನಾನು ಮಾಡಿದ್ದು ಫಸ್ಟು ಧ್ರುವತಾರೆ ಪಿಕ್ಚರ್, 200th ಪಿಕ್ಚರ್ ನಾನು ಹೀರೋಯಿನ್ ಆಗಿ ಮಾಡಿದ್ದು. ನನಗೆ ತುಂಬ ತುಂಬ ಸಂತೋಷ. ಇದು ರಾಜ್ ಅವರೊಂದಿಗೆ ಕ್ಯಾಮೆರಾ ಮುಂದೆ ನಟಿಸುತ್ತಾ, ತೆರೆ ಹಿಂದೆ ಅವರನ್ನ ಹತ್ತಿರದಿಂದ ನೋಡುತ್ತಾ, ರಾಜ್ ನಡೆ ನುಡಿಗಳಿಂದ ಪ್ರಭಾವಿತರಾದ ತಾರೆಯರ ಮಾತು. ರಾಜ್ ಅವರ ಸಜ್ಜನಿಕೆಯನ್ನ ಈ ಎಲ್ಲ ನಟಿಯರು ಮಾದರಿ ಎನ್ನುತ್ತಾರೆ. ರಾಜ್ ಮತ್ತೆ ಹುಟ್ಟಿ ಬರಬೇಕು ಅಂತ ಪ್ರಾರ್ಥಿಸುತ್ತಾರೆ. ರಾಜ್ ಹೀಗೆ ಅವರೆಲ್ಲರ ಮನಸ್ಸಲ್ಲಿ ಚಿರಾಯು ಅನ್ನೋದು ಮಾತ್ರ ಸತ್ಯ. ಇದು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.